ನಮಸ್ಕಾರ. ಮಾನವ ಜನ್ಮ ದೊಡ್ಡದು. ನಮ್ಮ ಬದುಕು ಸದಾ ಒಂದು ರೀತಿಯ ಸಂಘರ್ಷಗಳಿಂದ ಕೂಡಿರುತ್ತೆ. ಈ ನಮ್ಮ ಬದುಕಿನ ಬಾಹ್ಯ ಲೋಕದಲ್ಲಿ ಒಳಿತು ಕೆಡುಕುಗಳ ಯುದ್ಧ ಹೇಗೆ ನಿರಂತರವಾಗಿರುತ್ತೋ ಹಾಗೆ ಆಂತರ್ಯದಲ್ಲೂ ಇರುತ್ತೆ. ಇಂತಹ ಕೆಡುಕುಗಳ ಮೇಲೆ ಒಳಿತು ಸಾಧಿಸುವ ಸಾಂಕೇತಿಕ ಹಬ್ಬವೇ ಈ ದಸರಾ ಹಬ್ಬ. ನಲ್ಮೆಯ ಜೀ ಕನ್ನಡ ವೀಕ್ಷಕರೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ರುಚಿ ಅಭಿರುಚಿ ದಸರಾ ರಸಗವಳ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಹಬ್ಬ ಅಂದ್ಮೇಲೆ ಹೊಸ ಬಟ್ಟೆ, ಹೊಸ ತೋರಣ, ಹೊಸ ಹುಮ್ಮಸ್ಸು, ಜೊತೆಗೆ ಹಬ್ಬದೂಟನೂ ಮುಖ್ಯ ಅಲ್ವಾ? ನಮ್ಮ ರುಚಿ ಅಭಿರುಚಿ ಅಡುಗೆ ಮನೆಗೆ ಇವತ್ತು ರಸಗವಳವನ್ನ ತಯಾರಿಸೋಕೆ ಯಾರು ಬರ್ತಾ ಇದ್ದಾರೆ ಗೊತ್ತಾ? ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಜನಪ್ರಿಯ ಹಾಸ್ಯ ಧಾರಾವಾಹಿ ಪಾಂಡುರಂಗ ವಿಠಲ ಧಾರಾವಾಹಿಯ ಕಲಾವಿದೆಯರಾದ ಅಪೇಕ್ಷಾ ಗಳಿಗಿ ಹಾಗೂ ಮೇಘಶ್ರೀ ಭಾಗವತರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ. ರುಚಿ ಅಭಿರುಚಿ ದಸರಾ ರಸಗವಳ ವಿಶೇಷ ಸಂಚಿಕೆಗೆ ನಿಮ್ಗೆ ಸ್ವಾಗತ. ಹಾಗೆ ದಸರಾ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ಪ್ರತಿ ಶುಭಾಶಯಗಳು. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಪಾಂಡುರಂಗ ವಿಠಲ ತಂಡದಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಈಗ ಮೊದಲು ಯಾರು ಅಡುಗೆ ಮಾಡ್ತಿದ್ದೀರಾ? ನಾನು ಆಸ್ ಯೂಶುವಲ್ ಸೀರಿಯಲ್ ಅಲ್ಲೂ ನಾನೇ ಅಡುಗೆ ಮಾಡೋದು, ಹಾಗಾಗಿ ಇಲ್ಲೂ ನೀವೇ ಪ್ರಾರಂಭ ಮಾಡ್ತೀರಾ? ಇವ್ರಿಗೇನು ಗೊತ್ತಿಲ್ವಲ್ಲ, ಸೊ ಫಸ್ಟ್ ನಾನು ಮಾಡಿ ತೋರಿಸಿ. ಗೊತ್ತಿದೆ, ಬಟ್ ನಾನ್ ಕೆಲಸ ಮಾಡಿದ್ರೆ ನನ್ನ ಬ್ಯೂಟಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹಾಗೆ ಶಿ ಹ್ಯಾವ್ ಟು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜೋರಾಗೆ ಹೇಳ್ಬೋದಿತ್ತಪ್ಪ ಆಲ್ ದ ಬೆಸ್ಟ್ ಅಂತ. ಚಂಪಾ ಕರೆಕ್ಟ್ ಆಗಿ ಮಾಡು. ಹಾ, ಮೇಘ ಈಗ ಏನ್ ಅಡುಗೆ ಮಾಡ್ತಿದ್ದೀರಾ? ಪೊಟ್ಯಾಟೊ ರೈಸ್. ಪೊಟ್ಯಾಟೊ ರೈಸ್. ಅದ್ಯಾಕೆ ಇಲ್ಲೂ ನುಡಿತಾ ಇದ್ದೀರಾ? ನಿಮ್ ಯಜಮಾನ್ರು ಇಲ್ವಲ್ಲ ಇಲ್ಲಿ? ಅದು ಅಟ್ಲೀಸ್ಟ್ ಇಲ್ಲಿಲ್ಲ ಅಂದ್ರೂ ಟಿವಿಲಾದ್ರೂ ನೋಡ್ತಿರ್ತಾರಲ್ವಾ, ಸೊ ಅದು ತುಂಬಾ ನಾಚಿಕೆ ಆಗುತ್ತೆ. ಅಯ್ಯೋ, ಸಾಕು ನಾಚ್ಕೊಂಡಿದ್ದು. ಓಕೆ, ಈಗ ಪೊಟ್ಯಾಟೊ ರೈಸ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಎಸ್, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಖಾರದ ಪುಡಿ, ಜೀರಿಗೆ, ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಆಲೂಗಡ್ಡೆ, ರೈಸ್, ಇದ್ರ ಜೊತೆಗೆ ಎಣ್ಣೆ. ಶುರು ಮಾಡೋಣವಾ? ಶ ಎಷ್ಟು ಸ್ಪೂನ್ ಎಣ್ಣೆ ಬೇಕಾಗತ್ತೆ? ಯೂಶುವಲ್ ಆಗಿ ನಾವು ಒಗ್ಗರಣೆಗೆ ಒಂದು 2 ಸ್ಪೂನ್ಸ್ ಹಾಕ್ತೀವಿ, ಸೊ ಅಷ್ಟಾದ್ರೆ ಸಾಕು. ಓಕೆ. ಮೇಘ ಇದೆ ಮೊದಲನೇ ಸಲ ಕಾಮಿಡಿ ಸೀರಿಯಲ್ ಮಾಡ್ತಿರೋದು ಅಲ್ವಾ? ಹೌದು, ಅಂದ್ರೆ ಸೀರಿಯಲಲ್ಲಿ ಪಾರ್ವತಿ ಪರಮೇಶ್ವರಲ್ಲೆಲ್ಲ ಒಂದೊಂದು ಎಪಿಸೋಡ್ ಮಾಡ್ತಾ ಇದೆ, ಬಟ್ ಅಷ್ಟೊಂದೇನು ಡಿಫರ್ ಅನಿಸ್ತಾ ಇರಲಿಲ್ಲ. ಸೊ ಇದು ಕಂಟಿನ್ಯೂಸ್ ಆಗಿ ಫುಲ್ ಫ್ಲೆಜ್ಡ್ ಕಾಮಿಡಿ ಮಾಡ್ತಾರೆ ಫಸ್ಟ್. ಏನಾದ್ರೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಾ? ಪ್ರಿಪ್ರೇಷನ್ಸ್ ಅಂತ ಏನೂ ಇಲ್ಲ, ನಾರ್ಮಲ್ ಆಗಿ ಎಲ್ಲ ಶೂಟಿಂಗ್ ಹೋಗೋ ಥರನೇ ಹೋದೆ. ಅದು ಹಾಗೆ ಅಭ್ಯಾಸ ಆಯಿತು. ಚಂದ್ರು ಅಂಕಲ್ ಫಸ್ಟ್ ಡೇ ಶೂಟ್ ಮಾಡುವಾಗ ಬಂದು ಹೇಳ್ಕೊಡ್ತಾ ಇದ್ರು, ಸೊ ಅದು ಹಂಗೆ ಅಭ್ಯಾಸ ಆಗೋಯ್ತು. ಚಕ್ಕೆ, ಲವಂಗ, 1 ಏಲಕ್ಕಿ, ಅದು ಏಲಕ್ಕಿ ಸ್ವಲ್ಪ ಬಿಡಿಸಿ ಹಾಕಿದ್ರೆ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿ. ಸ್ವಲ್ಪ ಹಸಿಮೆಣಸಿನಕಾಯಿ, ಜೀರಿಗೆ, ಆಮೇಲೆ ಪೊಟ್ಯಾಟೊ ಪುಡಿ. ಆಲೂಗಡ್ಡೆ ಈಗಾಗಲೇ ಅರ್ಧ ಬೇಂದಾಗಿದೆ, ಸೊ ಇಷ್ಟು ಹಾಕೋಣ. ಬೇಯಿಸ್ಕೊಂಡಿರೋ ಆಲೂಗಡ್ಡೆ? ಹೌದು. ಈಗ ಉಪ್ಪು ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೇಘ, ನೀವು ಈಗ ಕಾಮಿಡಿ ಸೀನ್ಸ್ ಮಾಡ್ತಾ ಇದ್ದೀರಾ ಅಲ್ವಾ? ನೆಕ್ಸ್ಟ್ ಸೀರಿಯಸ್ ಸಬ್ಜೆಕ್ಟ್ ಬಂದಾಗ ನಿಮ್ಗೆ ಇದರಿಂದ ಆಚೆ ಬಂದು ಆಕ್ಟ್ ಮಾಡಕ್ ಕಷ್ಟ ಅನ್ಸತ್ತಾ? ಅಥವಾ ಆಕ್ಚುಲಿ ನಾನು ಏನೋ ಈಗ ಹಾಕ್ಬೋಣ, ಸೀರಿಯಸ್ ಕ್ಯಾರೆಕ್ಟರ್ ನನಗೆ ಮಾಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ಇವಾಗ ಬಂದ್ರೆ ಇಷ್ಟು ದಿನ ಬರೀ ಸೀರಿಯಸ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದೆ, ಇವಾಗ ಕಾಮಿಡಿ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಈಗ ಐ ಡೋಂಟ್ ನೋ, ಯಾವುದಾದ್ರೂ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಮೋಸ್ಟ್ಲಿ ನನಗೆ ಗೊತ್ತಾಗತ್ತೆ ನಾನು ಹೆಂಗೆ ಕ್ಯಾರಿ ಮಾಡ್ತೀನಿ ಅಂತ. ಓಕೆ,
ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಣ. ಖಾರ ನಮ್ಗೆ ಹೇಗ್ ಬೇಕೋ ಹಾಗೆ. ಈಗಾಗಲೇ ನೀವು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೂ ಹಾಕೋಬಹುದಲ್ವಾ? ಈಗ ಇದನ್ನ ಮಿಕ್ಸ್ ಮಾಡೋಣ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಅದು ಅದ್ರ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿರೋದು. ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಅಚ್ಕಾರದ ಪುಡಿ ಹಾಕಿದ್ಮೇಲೆ ಅದು ಕೆಂಪು ಬಣ್ಣ ಆಯ್ತು, ಮತ್ತೆ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪೊಟ್ಯಾಟೊ ರೈಸ್ ಉಫ್ ವ್ರತ್ ಕಿ ಚಾವಲ್ ರೆಡಿ. ಬಿಸಿ ಬಿಸಿಯಾದ ಪೊಟ್ಯಾಟೊ ರೈಸ್ ಸಿದ್ಧವಾಯ್ತು. ಪೊಟ್ಯಾಟೊ ರೈಸ್ ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಖಾರದ ಪುಡಿ, ಜೀರಿಗೆ, ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಅನ್ನ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನಕಾಯಿ, ಜೀರಿಗೆ, ಆಲೂಗಡ್ಡೆ, ಉಪ್ಪು, ಅನ್ನ, ಖಾರದ ಪುಡಿ ಹಾಕಿ ಬೇಯಿಸಿದ್ರೆ ಪೊಟ್ಯಾಟೊ ರೈಸ್ ಸವಿಯಲು ಸಿದ್ಧ.